ಹತ್ತಾರು ಅನುಮಾನಗಳಿಗೆ ಕಾರಣ ಆಗಿರುವಂತಹ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇಲ್ಲಿದೆ. ಟಿವಿ9 ಬಿಚ್ಚಿಡ್ತಾ ಇದೆ ಬೇರೆಲ್ಲೂ ಇಲ್ಲದ ಸ್ಫೋಟಕ ಸುದ್ದಿ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಡೈರಿ ಬರೆಯುವಂತಹ ಅಭ್ಯಾಸವನ್ನ ಇಟ್ಕೊಂಡಿದ್ರು ಸಿಜೆ ರಾಯ್. ಆ ಡೈರಿ ಹಾಗಿದ್ರೆ ಸತ್ಯ ಬಿಚ್ಚಿಡುತ್ತಾ? ಆ ಡೈರಿಯಲ್ಲಿ ಪ್ರಭಾವಿ ರಾಜಕಾರಣಿಗಳ ಹೆಸರು ಉಲ್ಲೇಖ ಆಗಿದೆ. ಡೈರಿಯಲ್ಲಿ ಇಬ್ಬರು ಪ್ರಭಾವಿ ಶಾಸಕರ ಹೆಸರುಗಳು ಉಲ್ಲೇಖ ಆಗಿದೆ. ಬೆಂಗಳೂರಿನ ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಹೆಸರು, ಒಬ್ಬ ಸಂಸದರ ಹೆಸರನ್ನ ಕೂಡ ಬರೆದಿದ್ದಾರೆ ಸಿಜೆ ರಾಯ್. ದಕ್ಷಿಣ ಕರ್ನಾಟಕದ ಸಂಸದರ ಬಗ್ಗೆ ಡೈರಿಯಲ್ಲಿ ಉಲ್ಲೇಖ ಆಗಿದೆ. ಮಾಜಿ ಸಂಸದರು ಹಾಗೂ ಚಿತ್ರರಂಗದ ಗಣ್ಯರ ಹೆಸರುಗಳು ಕೂಡ ಉಲ್ಲೇಖ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಿಜಕ್ಕೂ ಸಿಜೆ ರಾಯ್ ಅವರ ಈ ಆತ್ಮಹತ್ಯೆ ನೂರಾರು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮೊಬೈಲ್ ಅನ್ನು ಈಗ ಪರಿಶೀಲನೆಗೊಳಪಡಿಸಿದ್ದಾರೆ ನಿಜ, ಆದ್ರೆ ಈ ಡೈರಿ ಇದೆಯಲ್ಲ, ಇದು ಬಹುಶಃ ಈ ಆತ್ಮಹತ್ಯೆಗೆ ಏನ್ ಕಾರಣ ಅನ್ನುವಂಥ ಸತ್ಯ ಬಿಚ್ಚಿಡುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆಯಾ? ಏನಿದೆ ಆ ಡೈರಿಯಲ್ಲಿ? ಯಾವ ರೀತಿಯಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಭಾ, ನಮಗೆ ಪೊಲೀಸ್ ಮೂಲಗಳಿಂದ ಒಂದಷ್ಟು ಮಾಹಿತಿ ಸಿಕ್ಕಿರುವಂತಂದ್ರೆ ಮುಖ್ಯವಾಗಿ ಆತ ಕಳೆದ ಒಂದು 15-20 ವರ್ಷದಿಂದ ಡೈರಿಯನ್ನ ಬರೆಯುವಂಥದ್ದು. ಅಂದ್ರೆ ಕೆಲವೊಂದಷ್ಟು ಮುಖ್ಯವಾದ ವ್ಯವಹಾರಕ್ಕೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅವರು ಅಪ್ಡೇಟ್ ಮಾಡ್ಕೊಳ್ಳುವಂಥದ್ದು. ಆ ಡೈರಿಯಲ್ಲಿ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದಿರ್ಬೋದು, ಜೊತೆಗೆ ಯಾರ್ಯಾರಿಗೆ ದುಡ್ಡು ಕೊಟ್ಟಿರ್ಬೋದು, ಅದು ಪೊಲಿಟಿಷಿಯನ್ಸ್ ಇರ್ಬೋದು, ಸಿನಿಮಾ ರಂಗದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಎಲ್ಲವೂ ಕೂಡ ಅವರು ದಾಖಲು ಮಾಡಿಕೊಂಡು ಬರ್ತಾ ಇದ್ರು. ಈ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಕೆಲವೊಂದು ಆ ಒಂದು ಡೈರಿ ಕೆಲವೊಂದು ಈ ಸಂದರ್ಭದಲ್ಲಿ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಅದು ಹೊರಗಡೆ ಬರುತ್ತೋ, ಅದರಲ್ಲಿ ಇರುವಂಥ ಕಂಟೆಂಟ್ ಎಷ್ಟು ಮಟ್ಟಿಗೆ, ಯಾಕೆಂತಂದರೆ ಇಲ್ಲಿ ಇರುವಂಥದ್ದು ಆ ಡೈರಿ ನಿಜವಾಗೂ ಅದು ಅಧಿಕಾರಿಗಳು, IT ಅಧಿಕಾರಿಗಳಿಗೆ ಏನಾರ ಸಿಕ್ಕಿದೆಯೋ, ಅಥವಾ ಈಗ ಸಂಬಂಧಪಟ್ಟಂತೆ ಪೊಲೀಸರು ಹೋದಾಗ ಅಲ್ಲಿ ಈ ಒಂದು ಡೈರಿ ಇದೆಯಾ, ಒಟ್ಟಾರೆ ಇದನ್ನು ಬರೆಯುವಂಥದ್ದು ಇದು ಕ್ಲೋಸ್ ಅವರ ಒಂದು ಸರ್ಕಲ್ನಿಂದ ಹೊರಗಡೆ ಬಂದಿರುವಂಥದ್ದು. ಆದರೆ ಇಲ್ಲಿವರೆಗೂ ಕೂಡ ಅಲ್ಲಿ ಏನೇನು ಆಗ್ತಾ ಇದೆ ಕಳೆದ 10-15 ವರ್ಷಗಳಿಂದ ಕೂಡ ಅವರು ಎಲ್ಲವನ್ನೂ ಕೂಡ ಮೆನ್ಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದನ್ನು ಕೂಡ ಅವರು ಅದು ಕೇರಳದಲ್ಲಿ ಇನ್ವೆಸ್ಟ್ಮೆಂಟ್ ಇರ್ಬೋದು, ದುಬೈಲಿ ಇರ್ಬೋದು, ಅಥವಾ ಕರ್ನಾಟಕದಲ್ಲಿ ಇರ್ಬೋದು, ಪ್ರಾಜೆಕ್ಟ್ಸ್ಗಳದ್ದು ಎಲ್ಲವನ್ನೂ ಕೂಡ ಮಾಡಿದ್ರು. ಆಮೇಲೆ ಯಾರ್ಯಾರಿಗೆ ಹಣವನ್ನು ಕೊಟ್ಟಿದ್ದು, ಅದು ಬ್ಯೂರೋಕ್ರಾಟ್ಸ್ಗೆ ಇರ್ಬೋದು ಅಥವಾ ಪೊಲಿಟಿಷಿಯನ್ಸ್ಗೆ ಇರ್ಬೋದು. ಅಲ್ಲಿ ಮುಖ್ಯವಾಗಿ ಇರುವಂಥದ್ದು ಒಂದು ಬೆಂಗಳೂರಿನ ಒಬ್ಬರು MLA ಶಾಸಕರಿಗೂ ಕೂಡ ಸಾಕಷ್ಟು ಅವರ ಜೊತೆ ನೆಂಟಿರುವಂಥದ್ದು, ಅವರ ಜೊತೆ ಸಾಕಷ್ಟು ಬಿಸ್ನೆಸ್ ಅದು ಕೇರಳದಲ್ಲಿ ಇರ್ಬೋದು, ಬೇರೆ ಬೇರೆ ಕಡೆ ಬಿಸ್ನೆಸ್ ದುಬೈಲಿ ಇರ್ಬೋದು ಮಾಡಿರುವಂಥದ್ದು ಕೂಡ ಅಲ್ಲಿ ಮೆನ್ಷನ್ ಅನ್ನು ಕೊಡಿದ್ದಾರೆ. ಇದಲ್ದಲೇ ಕೂಡ ಮಾಜಿ MP ಒಬ್ಬರು ಕೂಡ ಅವರ ಜೊತೆನೂ ಕೂಡ ಕೆಲವೊಂದಷ್ಟು ಇನ್ವೆಸ್ಟ್ಮೆಂಟ್ಸು ಜಾಯಿಂಟ್ ಆಗಿ ಮಾಡಿರುವಂಥದ್ದು. ಅದಲ್ದಲ್ಲೇ ಕೂಡ ಕೋಲಾರ ಜಿಲ್ಲೆ ಒಬ್ಬರು ಶಾಸಕರ ಜೊತೆನೂ ಕೂಡ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಡೈರಿಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇನ್ನು ಉಳಿದಂತೆ ಸಾಕಷ್ಟು ಜನ ಇದ್ದಾರೆ, ಅದರಲ್ಲಿ ಬರೀ 3-4 ಜನ ಅಲ್ಲ, ಸಾಕಷ್ಟು ಜನ ಇದಕ್ಕೆ ಜಾಯಿಂಟ್ ವೆಂಚರ್ ಆಗಿ ಸಾಕಷ್ಟು ಅವರು ಪ್ರಾಜೆಕ್ಟ್ಸ್ಗಳು ಮಾಡುವಂಥದ್ದು ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡಿರುವಂಥದ್ದು. ಹೀಗಾಗಿ ಯಾಕೆಂದರೆ ಅವರ ಎಂಪೈರು ಭಾಳ ದೊಡ್ಡದಿತ್ತು. ಬರೀ ಕರ್ನಾಟಕಕ್ಕೆ, ಕೇರಳ, ದುಬೈಗೆ ಇದನ್ನು ಕೂಡ ಬೇರೆ ಬೇರೆ ಕಡೆ ಎಕ್ಸ್ಟೆನ್ಷನ್ಸ್ ಕೂಡ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಬೇರೆ ಬೇರೆ ರಿಯಲ್ ಎಸ್ಟೇಟ್ ಅಲ್ದಲ್ಲೇ ಕೂಡ ಸಿನಿಮಾದಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು, ಸಿನಿಮಾ ಪ್ರೊಡಕ್ಷನ್ ಅನ್ನು ಮಾಡಿದ್ರು. ಅದಲ್ದಲ್ಲೂ ಕೂಡ ಈ ರೀತಿ ಆಮೇಲೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತವೂ ಕೂಡ ಈ ಒಂದು ಗೋಲ್ಡ್ ಬಿಸ್ನೆಸ್ ಇರ್ಬೋದು, ಇವೆಲ್ಲವೂ ಕೂಡ ಅವರು ಮಾಡ್ತಾ ಇದ್ರು. ದೊಡ್ಡ ಎಂಪೈರ್ ಅನ್ನು ಮಾಡಿದ್ರು. ಕಳೆದ ಒಂದು 20 ವರ್ಷದಲ್ಲಿ 2005-6 ಇಂದ ಅವರ ಒಂದು ಈ ಒಂದು ಶುರು ಆಗಿದ್ದಂಥ ಜರ್ನಿ ಇಲ್ಲಿವರೆಗೂ ಕೂಡ ಒಂದು 20-25 ವರ್ಷದಲ್ಲಿ ಸಾಕಷ್ಟು ಅವರು ಈ ಒಂದು ಎಂಪೈರ್ ಅನ್ನು ಕಟ್ಟಿರುವಂಥದ್ದು ಕಂಡು ಬರ್ತಾ ಇದೆ. ಈಗ ಮುಖ್ಯವಾಗಿ ಯಾವ ಕಾರಣಕ್ಕೆ ನಿಖರವಾಗಿ ಅಂದ್ರೆ ಇದೇ ಒಂದು ಕಾರಣಕ್ಕೆ ಅಂತಂದ್ರೆ ಕಳೆದ 3 ದಿನಗಳಿಂದ ಕೂಡ IT ರೈಡ್ ಆಗ್ತಿದ್ದು. ಕೊಚ್ಚಿಯಿಂದ ಬಂದಂತ IT ಆಫೀಸರ್ಸ್ ನೇರವಾಗಿ ಬಂದು ಇಲ್ಲಿ ಮಾಡ್ತಾರೆ. ಲಾಸ್ಟ್ ಮಂತ್ ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಇಂದನೂ ಕೂಡ IT ಒಂದು ರೈಡ್ ಅನ್ನ ಮುಂದುವರ್ಸ್ಕೊಂಡು ಬರ್ತಿದೆ. ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳಿದ್ದಾರೆ, ಕೆಲವೊಂದಷ್ಟು ಅನ್ನ ಅವ್ರು ಕೊಟ್ಟಿದ್ದಾರೆ. ಈ ಒಂದು ಒತ್ತಡದಲ್ಲಿ ಇದ್ರು ಅನ್ನೋದು ಈಗ ಸದ್ಯಕ್ಕೆ ಅವರ ಕುಟುಂಬದವರು ಒಂದು ಆರೋಪ ಮಾಡ್ತಾ ಇರುವಂತದ್ದು. ಪ್ರತಿಭಾ, ಕಿರಣ್ ಹಾಗೆ ಸಂಪರ್ಕದಲ್ಲಿರಿ. ಯಾಕಂದ್ರೆ ಒಂದೆರಡಲ್ಲ ಅನುಮಾನ, ಹಲವಾರು ಅನುಮಾನಗಳು ವ್ಯಕ್ತ ಆಗ್ತಾ ಇರುವಂತದ್ದು ಈ ಸಾವಿನ ಹಿಂದೆ. ಆತ್ಮಹತ್ಯೆಗೆ ಏನ್ ಕಾರಣ ಅನ್ನೋದು ಒಂದು ಆಯಾಮ, ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನ ಆಫ್ ಮಾಡಿಸಿದ್ರ ಸಿಜೆ ರಾಯ್. ಯಾಕಂದ್ರೆ 2 ತಿಂಗಳಿಂದ ಬಿಲ್ಡಿಂಗ್ ನ ಎಲ್ಲಾ ಸಿಸಿ ಕ್ಯಾಮೆರಾ ಆಫ್. ತಾಂತ್ರಿಕ ಸಮಸ್ಯೆಯಿಂದ ಸಿಸಿ ಕ್ಯಾಮೆರಾ ಆಫ್ ಆಗಿತ್ತ, ಅಥವಾ ಖುದ್ದು ಸಿಜೆ ರಾಯ್ ಅವರೇ ಕ್ಯಾಮೆರಾ ಆಫ್ ಮಾಡಿಸಿದ್ರ? ಪ್ರತಿದಿನ 100 ಜನ ಆಫೀಸ್ಗೆ ಬಂದು ಹೋಗ್ತಾ ಇದ್ದಂತಹ ಜಾಗ ಸಿಸಿ ಕ್ಯಾಮೆರಾ ಆಫ್ ಮಾಡಿರೋದು ಯಾಕೆ? ಇದು ಸಹಜವಾಗಿ ಅನುಮಾನವನ್ನ ಮೂಡಿಸುತ್ತೆ. ಒಂದು ಚಿಕ್ಕ ಒಂದು ಶಾಪ್ ಅಂದ್ರೂ ಕೂಡ ಅಲ್ಲಿ ಸಿಸಿ ಕ್ಯಾಮೆರಾ ಸಮರ್ಪಕವಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ಲೋ ಅಂತ ಪರಿಶೀಲನೆ ಮಾಡ್ತಾರೆ ಜನ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಎಂಪೈರ್ನ ಮಾಲೀಕ
ತಮ್ಮ ಬಿಲ್ಡಿಂಗ್ನ ಸಿಸಿ ಕ್ಯಾಮ್ರಾ 2 ತಿಂಗಳಿಂದ ಆಫ್ ಆಗಿದ್ರೆ ಒಮ್ಮೆ ಟೆಕ್ನಿಕಲ್ ಸಮಸ್ಯೆನೇ ಆಗಿದ್ರೂ ಕೂಡ ಸರಿ ಮಾಡಿಸಲ್ವಾ? ರಾಯ್ ಕಚೇರಿಯಲ್ಲಿ 100 ಫೈಲ್ಗಳು ಪತ್ತೆಯಾಗಿದೆ. ಐಟಿ ದಾಳಿ ವೇಳೆ ಪತ್ತೆಯಾದಂತಹ ಫೈಲ್ಗಳದು. ಆ ಫೈಲ್ಗಳಲ್ಲಿ 100 ಕೋಟಿ ವ್ಯವಹಾರದ ಮಾಹಿತಿ ಇದೆ. ಬಹಳ ದೊಡ್ಡ ಎಂಪೈರ್ ಅವರದ್ದು. ಲ್ಯಾಂಗ್ಫೋರ್ಡ್ ಕಚೇರಿಯಲ್ಲಿ ಸಿಕ್ಕಂತಹ ಫೈಲ್ಗಳು ಅವರ ವ್ಯವಹಾರದ ವ್ಯಾಪ್ತಿಯನ್ನು ವಿವರಿಸುತ್ತವೆ. ಗಮನಿಸ್ತಾ ಇದ್ದೀವಿ ನಾವು. ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ಅಲ್ಲಿಂದ ವಶಕ್ಕೆ ಪಡೆಯಲಾಗಿದೆ. 10 ಅನುಮಾನಗಳು ಈ ಸಾವಿನ ಹಿಂದೆ ವ್ಯಕ್ತ ಆಗ್ತಾ ಇರುವಂತದ್ದು. ಬಹಳ ದೊಡ್ಡ ಎಂಪೈರ್ ಅನ್ನ ಕಟ್ಕೊಂಡಿದ್ದಂತಹ ಉದ್ಯಮಿ ಏಕಾಏಕಿ ಆತ್ಮಹತ್ಯೆ ನಿರ್ಧಾರಕ್ಕೆ ಯಾಕೆ ಬಂದ್ರು? ಯುಬಿಸಿಟಿ ಬಳಿ ಇದ್ದಂತಹ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಲ್ಯಾಂಗ್ಫೋರ್ಡ್ ರಸ್ತೆಗೆ ಶಿಫ್ಟ್ ಮಾಡಿದ್ರು. ಕಚೇರಿಯನ್ನ ಶಿಫ್ಟ್ ಮಾಡಿರ್ತಾರೆ ಸಿಜೆ ರಾಯ್. ರಿನೋವೇಷನ್ ಮಾಡಿಸೋದಕ್ಕೆ ಅಂತ ಹೇಳಿ ಆಫೀಸ್ ಅನ್ನ ಶಿಫ್ಟ್ ಮಾಡಿದ್ರು. ಹಳೆ ಕಚೇರಿಯಿಂದ ಹೊಸ ಕಚೇರಿಗೆ ಫೈಲ್ಸ್ ಸ್ಥಳಾಂತರ ಆಗಿತ್ತು. ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿನ ಕಚೇರಿ ಮೇಲೆ ಐಟಿ ದಾಳಿ ಮಾಡಿದ್ರು. ಆ ಐಟಿ ದಾಳಿ ವೇಳೆ 100 ಫೈಲ್ಗಳು ಸಿಕ್ಕಿವೆ. ಸಹಜವಾಗಿ ಆದಾಯ ತೆರಿಗೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಾರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ. ನೋಡಿ, ಅಲ್ಲಿ ಸಿಕ್ಕಂತಹ ದಾಖಲೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮೊದಲು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿ ಯುಬಿಸಿಟಿ ಬಳಿ ಇತ್ತು. ರಿನೋವೇಷನ್ಗಾಗಿ ಅಲ್ಲಿಂದ ಕಚೇರಿಯನ್ನ ಶಿಫ್ಟ್ ಮಾಡಿರ್ತಾರೆ ಲ್ಯಾಂಗ್ಫೋರ್ಡ್ ರಸ್ತೆಗೆ. ಅಲ್ಲೇ ಐಟಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸ್ತಾ ಇದ್ದದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದೆರಡಲ್ಲ ಅನುಮಾನ. ನಾವಾಗಲೇ ಡೈರಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ಆ ಬಿಲ್ಡಿಂಗ್ಗೆ ಇದ್ದಂತಹ ಸಿಸಿಟಿವಿ ಅದನ್ನ ಆಫ್ ಮಾಡಿಸಿದ್ರು ಕ್ಯಾಮ್ರಾವನ್ನ ಅಂತಂದ್ರೆ ಆಫ್ ಮಾಡಿಸಲಾಗಿತ್ತಾ? ನಿಜಕ್ಕೂ ತಾಂತ್ರಿಕ ದೋಷ ಏನಾದ್ರೂ ಇತ್ತಾ? 1-2 ತಿಂಗಳ ವಿಚಾರ ಅಂತಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಜೊತೆಗೆ ಈ ಫೈಲ್ಸ್ಗಳು ಸಿಕ್ಕಿರುವಂಥದ್ದು, ಆಫೀಸನ್ನ ಶಿಫ್ಟ್ ಮಾಡಿರೋದು, ಈ ಎಲ್ಲಾ ವಿಷಯಗಳು ಕೂಡ ಈಗ ಆತ್ಮಹತ್ಯೆ ಹಿಂದೆ 10 ಅನುಮಾನಗಳನ್ನ ಮೂಡಿಸ್ತಾ ಇರುವಂಥದ್ದು. ಏನೇನು ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಅಂತ? ಪ್ರತಿಮಾ, ಮುಖ್ಯವಾಗಿ ಐಟಿ ಅಧಿಕಾರಿಗಳು ರೈಡ್ ಮಾಡುವಂಥದ್ದು ಏನು ಅಂದರೆ, ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗಿರ್ಬೋದು, ಯಾರೇ ಆಗಿರ್ಬೋದು, ಸಿಟಿಸನ್ಗೆ ಅವ್ರಿಗೆ ಐಟಿ ರಿಟರ್ನ್ಸ್ ಫೈಲ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ. ಪ್ರತಿ ವರ್ಷ ಅವರು ಐಟಿ ರಿಟರ್ನ್ಸ್ ಅನ್ನು ಮಾಡ್ತಾರೆ. ಇವರು ಕೂಡ ಬಿಸ್ನೆಸ್ಸಿನ ಟ್ರಾನ್ಸಾಕ್ಷನ್ಸು, ಪ್ರಾಫಿಟು, ಲಾಸು ಎಲ್ಲವನ್ನು ಕೂಡ ಅವರು ರಿಟರ್ನ್ಸ್ ಅನ್ನು ಫೈಲ್ ಮಾಡ್ತಾರೆ. ರಿಟರ್ನ್ಸ್ ಅನ್ನು ಫೈಲ್ ಮಾಡಿದಾಗ ಐಟಿ ಅಧಿಕಾರಿಗಳಿಗೆ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರುವಂಥ ಮಾಹಿತಿ ಸುಳ್ಳು ಕೊಟ್ಟಿದ್ದಾರೆ, ಸಾಕಷ್ಟು ಬಿಸ್ನೆಸ್ಗಳಿದೆ, ಸಾಕಷ್ಟು ಅವ್ರಿಗೆ ಪ್ರಾಫಿಟ್ ಬರ್ತಾ ಇದ್ರು ಕೂಡ ನಮಗೆ ಮುಚ್ಚಿಟ್ಟಿದ್ದಾರೆ, ಬೇನಾಮಿ ಹೆಸರಲ್ಲಿ ಈ ರೀತಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ಈ ಅವ್ಯವಹಾರ ಸಾಕಷ್ಟು ನಡೆದಿದೆ ಅಂತ ಅನುಮಾನ ಬಂದಾಗ ಆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲೂ ಕೂಡ ಕೊಚ್ಚಿಯ ಅಧಿಕಾರಿಗಳು ಐಟಿ ಯಾಕೆಂದರೆ ಸಾಕಷ್ಟು ಬೆಂಗಳೂರಿನಲ್ಲಿ ಏನು ಈ ಒಂದು ಎಂಪೈರ್ ಶುರು ಮಾಡಿದ್ರು, ಏನು ಈ ಒಂದು ರಾಯ್ ಅವರು, ಇದೀಗ ಕಳೆದ ಕೆಲ ವರ್ಷಗಳ ಹಿಂದೆ ಕೇರಳದಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್, ಸುಮಾರು 60-70 ಪ್ರಾಜೆಕ್ಟ್ಸ್ಗಳು ಅಟ್ ಎ ಟೈಮ್ ನಡೀತಾ ಇರುವಂಥದ್ದು. ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿಯ ಒಂದು ಕಡೆ ಯಾಕೆಂದರೆ 2016 ಅವ್ರಿಗೆ ಫಸ್ಟ್ ಐಟಿ ರೈಡ್ ಆಗುತ್ತೆ, ಬ್ಯಾಂಗ್ಳೂರಲ್ಲಿ ಇದ್ದಾಗ ರೈಡ್ ಆಗಿರುತ್ತೆ. ಅದಾದ ನಂತರ ಇದೀಗ ಮತ್ತೆ ಕಳೆದ 1 ತಿಂಗಳಿಂದ ರೈಡ್ ಆಗ್ತಾ ಇರುವಂಥದ್ದು. ಇದು ಕೊಚ್ಚಿಯ ಐಟಿ ಅಧಿಕಾರಿಗಳು ಅಲ್ಲಿಂದ ಬಂದು ಇಲ್ಲಿ ರೈಡ್ ಅನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ಅಲ್ಲಿ ಸಿಕ್ಕದು, ಯಾಕೆಂದ್ರೆ ಅವ್ರ ಹೆಡ್ ಆಫೀಸು ಬ್ಯಾಂಗ್ಳೂರ್ ಕಂಪ್ಲೀಟ್. ಅವ್ರಿಗೆ ಏನೇ ಇನ್ವೆಸ್ಟ್ಮೆಂಟ್ ಕೊಚ್ಚಿಲಿ ಇರ್ಬೋದು, ಕೇರಳದಲ್ಲಿ ಬೇರೆ ಕಡೆ ಮಾಡ್ತಾ ಇದ್ರು ಕೂಡ ಅವರ ಹೆಡ್ ಆಫೀಸು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಈ ಒಂದು ಕಾನ್ಫಿಡೆಂಟ್ ಗ್ರೂಪು, ಹಾಗಾಗಿ ಅಲ್ಲೇ ಅಧಿಕಾರಿಗಳು ಕೃಷ್ಣ ಪ್ರಸಾದ್ ಈಗಾಗಲೇ ಅವರ ಬ್ರದರ್ ಹೇಳ್ದಂಗೆ ಅವರ ಐಟಿ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆಯನ್ನು ಕಳೆದ 1 ತಿಂಗಳಿಂದ ಮಾಡ್ತಾರೆ. ಅದರಲ್ಲಿ 3 ದಿನದಿಂದ ವಿಶೇಷವಾಗಿ ಅವರ ಆಫೀಸಲ್ಲೇ ಕುತ್ಕೊಂಡು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡ್ತಾರೆ, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಇರುವಂತ ನಮಗೊಂದಷ್ಟು ಮಾಹಿತಿ ಪ್ರಕಾರ ಈ ಹಿಂದೆ ಕಾನ್ಫಿಡೆಂಟ್ ಗ್ರೂಪ್ ಸಾಕಷ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಇದೆ ಆಫೀಸ್ಗಳು. ಆದ್ರೆ ಮುಖ್ಯವಾಗಿ ಅವ್ರ ಹೆಡ್ ಆಫೀಸ್ ಅಂತ ಬ್ರಿಗೇಡ್ ರೋಡ್ ಯುಬಿಸಿಟಿ ಹತ್ರ ಇರುವಂತ ಒಂದು ಆಫೀಸ್ ಮಾಡ್ಕೊಂಡು ಅಲ್ಲಿ ಕಂಪ್ನಿಯ ಒಂದು ರಿನೋವೇಷನ್, ಅಂದ್ರೆ ಅಲ್ಲಿ ಆಫೀಸ್ ಅನ್ನ ರಿನೋವೇಷನ್ ಆಗ್ತಾ ಕಾರಣ ಅಲ್ಲಿದ್ದಂತ ಫೈಲ್ಗಳನ್ನೆಲ್ಲವೂ ಕೂಡ ಈಗ ಲ್ಯಾಂಗ್ಫೋರ್ಡ್ ಅಲ್ಲಿ ಇರುವಂತ ಆಫೀಸ್ಗೆ ಸದ್ಯಕ್ಕೆ ಟೆಂಪರರಿಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಬಹುಶಃ ಈ ಒಂದು ಫೈಲ್ಸ್ಗಳು ಕೆಲವೊಂದಷ್ಟು ಎಲ್ಲ ಈ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೆಲವೊಂದು ಫೈಲ್ಗಳನ್ನ ಹೊರಗಡೆ ತೋರಿಸೋದು ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದನ್ನು ಬಚ್ಚಿಟ್ಟಿರ್ತಾರೆ. ಬಹುಶಃ ಈ ರಿನೋವೇಷನ್ ಅನ್ನ ಆಗ್ತಾ ಇದ್ದ ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ಫೈಲ್ಗಳಿಗೂ ಕೂಡ ಈ ಕಡೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲಿ ತಗೊಬಂದಾಗ ಬಹುಶಃ ಈ ಮಾಹಿತಿ ಕೆಲವೊಂದಷ್ಟು ಪರಿಶೀಲನೆ ಮಾಡ್ಬೇಕಾದ್ರೆ ಈ ಎಲ್ಲ ಫೈಲ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಯಾಕೆಂದ್ರೆ ಸಾಕಷ್ಟು ಡಿಕ್ಲೇರ್ ಅವರು ಮಾಡ್ಕೊಂಡಿರೋದಿಲ್ಲ. ಬಹುಶಃ ಇಲ್ಲಿ ರೈಡ್ ಮಾಡಿದಾಗ ಅಲ್ಲಿ ಎಲ್ಲ ಕೂಡ ಮೆಸ್ಅಪ್ ಆಗಿರುವಂಥದ್ದು, ಈ ಎಲ್ಲವೂ ಕೂಡ ಸಾಕಷ್ಟು ಸರ್ಕಾರಕ್ಕೆ ಸಾಕಷ್ಟು ಇವರು ಅವ್ಯವಹಾರ ಮಾಡಿಕೊಂಡು ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಿದ್ದು ಸಾಕಷ್ಟು ಇರೋದ್ರಿಂದ ಸಾಕಷ್ಟು ಫೈಲ್ಗಳು ಪದೇ ಆ ಪ್ರಾಜೆಕ್ಟ್ ಬಗ್ಗೆ ಈ ಪ್ರಾಜೆಕ್ಟ್ ಬಗ್ಗೆ ಎಲ್ಲವೂ ಕೂಡ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಎಲ್ಲವೂ ಕೂಡ ಅವರು ಪ್ರಶ್ನೆ ಮಾಡಿದಾಗ ಬಹುಶಃ ಇವ್ರ ಹತ್ರ ಆ ಉತ್ತರಗಳಿಲ್ಲ. ಆಮೇಲೆ ಅದಕ್ಕೆ ಯಾವುದೇ ರೀತಿ, ಯಾಕೆಂದ್ರೆ ಇದು 1 ವರ್ಷದಲ್ಲ, ಸಾಕಷ್ಟು ವರ್ಷ, 15-20 ವರ್ಷಗಳಿಂದನೂ ಕೂಡ ಸಾಕಷ್ಟು ಬಿಸ್ನೆಸ್ ಮ್ಯಾನ್ಗಳು ಕೂಡ
ಎಷ್ಟೇ ಪ್ರಾಫಿಟ್ ಬಂದರೂ ಒಂದು 25-30% ಮಾತ್ರ ತೋರಿಸ್ಕೋತಾರೆ, ಉಳಿದಿದೆ ಅದು ಕೂಡ ತೋರಿಸ್ಕೊಳ್ಳಿದ್ದಾರೆ ಬೇರೆ ಬೇರೆ ಬೇನಾಮಿ ಹೆಸರಲ್ಲಿ ಅಥವಾ ಈ ಅವರ ಬಿಸ್ನೆಸ್ ಇರುವಂಥದ್ದೇ. ಇಷ್ಟು ದೊಡ್ಡ ಎಂಪೈರ್ ಕಟ್ಟಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಕಡೆ ಅವರ ಬಿಸ್ನೆಸ್ ಆಗ್ತಾ ಇದ್ರು ಕೂಡ ಇನ್ನೊಂದು ಕಡೆ ಕೆಲವೊಂದಷ್ಟನ್ನು ಸರ್ಕಾರಕ್ಕೆ ಮರೆಮಾಚುವಂಥದ್ದು ಅಥವಾ ಅದಕ್ಕೆ ಅನ್ಡಿಕ್ಲೇರ್ ಮಾಡ್ಕೊಳ್ದಿದ್ದು ಸಾಮಾನ್ಯ. ಹಾಗಾಗಿ ಇಲ್ಲೂ ಕೂಡ ಮಾಡಿಕೊಂಡು ಬಹುಶಃ ಈ ಒಂದು ಒತ್ತಡದಲ್ಲಿ ಸಾಕಷ್ಟು ಅವರು ಪ್ರೆಷರ್ಗೆ ಹೀಲ್ಡಾಗಿ ಈ ರೀತಿ ಮಾಡ್ಕೊಂಡಿರ್ಬೋದು ಅಂತ ಕಾಣಿಸುತ್ತೆ. ಯಾಕೆಂತಂದ್ರೆ ಈ ಯಾವುದೇ ರೀತಿಯ ಡೆತ್ ನೋಟ್ ಕೂಡ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಆದ್ರೆ ಅವರ ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಫೈಲ್ಗಳು ಈಗ IT ಅಧಿಕಾರಿಗಳಿಗೆ ಸಿಕ್ಕಿದೆ. ಬಹುಶಃ ಇನ್ನು ಮುಂದೆ ಬೇರೆ ಆಂಗಲ್ ಕೂಡ ತಗೊಳ್ಳುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.